ಐತಿ ತಗೋರಿ ಎಲ್ಲಾರು ಕೊಡ್ರಿ. ತಂದ್ಯಾ ತಗೋರೋ ಗಿರ್ಜಕ್ಕ, ತಗೋರೋ ಪಾರಕ್ಕ. ಅಯ್ಯ ಪಿಂಕು ಬಂದೈತಲ್ಲ ಅದಕ್ಕೊಂದೆರಡು ಹಾಕೊಂಬ ಹೋಲೆ. ಬುಟ್ಟಾಗ ಹಾಕೊಂಡ ಬಂದ್ಬಿಟ್ಟಿನಿ, ಹಿಡ್ರಿ ಪ್ಲೇಟ್ನಾಗ ಹಾಕ್ಬಿಟ್ರಿ ಎಲ್ಲಾರ್ಗೂ ಹೊಸ. ಪಿಂಕು ಹಿಡಿವಾ, ಅಲ್ಲಿ ಪಡ್ಸಲ್ಯಾಗ ಉಂಡಿ ಅವು ಇಟ್ಟತ್ ನೋಡು, ಹಾಕೊಂಡ್ ತಿನ್ನೋಗಿ ಎಷ್ಟು ಬೇಕಷ್ಟೇ. ದೊಡ್ಡಮ್ಮ ದೊಡ್ಡಮ್ಮ ಈ ಫುಡ್ ತಿಂದ ಎಷ್ಟು ವರ್ಷ ಆಗಿದ್ದು ದೊಡ್ಡಮ್ಮ. ನಮ್ಮಮ್ಮ ಕೇಳಿದ್ರೆ ಒಂದಿನ ಮಾಡಿಕೊಡ್ತಿದ್ದಿಲ್ಲ. ಥ್ಯಾಂಕ್ ಯು ದೊಡ್ಡಮ್ಮ, ಥ್ಯಾಂಕ್ ಯು ಸೋ ಮಚ್. ಅಯ್ಯಯ್ಯ ಸಾಗುವಿಲ್ಲ, ಹೋಗಿ ಹಾಕೊಂಡ್ ತಿನ್ನೋದು. ನೋಡುವ ಶರತ್ತಿಗೆ ನಾಚಿಗೆ ಬಂದ್ಬಿಟ್ಟ ಆಗ್ಲೇ. ಗೌಡ ಅಷ್ಟ ಕೊಡ್ಬೇಕಾನ, ಬೇರೆ ಯಾರು ಕೊಟ್ರು ನಡೀದಿಲ್ಲ, ಹೌದಿಲ್ಲ ಶಾರಕ್ಕ? ಏ ಗಿರ್ಜಿ, ಸಣ್ಣ ಹುಡುಗಿ ಮುಂದೆ ಏನೇನಿಂದು ಹೋಗುವ ಪಿಂಕು, ಹೋಗಿ ಹಾಕೊಂಡ್ ತಿನ್ನೋ ನೀನು. ಆಯ್ತು ದೊಡ್ಡಮ್ಮ. ವಾವ್ ಪಿಂಕು, ಏನಿದು ಘಮ 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 ಅಂತಲ್ಲ, ಇಷ್ಟಕೊಂಡ ಉಂಡಿ ಕಟ್ಟಾಳ ದೊಡ್ಡಮ್ಮ ಒಬ್ಬಕ್ಕೆ. ಇಲ್ಲಣ್ಣ, ಆಜು ಬಾಜು ಮನಿ ಆಂಟಿಗಳು ಬಂದಾರ, ಎಲ್ಲರೂ ಸೇರ್ಕೊಂಡು ಉಂಡಿ ಕಟ್ಟಾರ. ನೋಡಿಲಿ ಎಷ್ಟು ವೆರೈಟಿ ವೆರೈಟಿ ಐತಿ, ತಗೋ ತಿನ್ನು. ಮಸ್ತ್ ಐತ್ ನೋಡು ಪಿಂಕು. ತಡಿ ದೊಡ್ಡಮ್ಮಗ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ. ದೊಡ್ಡಮ್ಮ ಸಕ್ಕದಾಗ ನೋಡು ದೊಡ್ಡಮ್ಮ ಉಂಡಿ. ಇಂಥ ಫುಡ್ ತಿಂದ ಎಷ್ಟು ವರ್ಷ ಆಗಿದ್ದು ದೊಡ್ಡಮ್ಮ. ಥ್ಯಾಂಕ್ ಯು ದೊಡ್ಡಮ್ಮ, ಥ್ಯಾಂಕ್ ಯು ಸೋ ಮಚ್. ಇದ್ಯಾವ್ದ ಕೆಂಪು ಚಿರಳಿ, ಇಂಗ್ಲಿಷ್ ಬೇರೆ ಮಾತಾಡ್ತೈತಿ. ಫಾರಿನ್ ಏನಿದೆ? ನವೀನ ಬಂದ, ದೊಡ್ಡಪ್ಪ ಪಪ್ಪ ಮತ್ತೆ ಇವ ಇಲ್ಲ ನಮ್ ಸುದರ್ಶನ್ ಬಂದ್ರ. ನೀ ಎಲ್ಲಾರು ಹಂಗಾದ್ರೆ ಎಲ್ಲಾರು ಹಾಕೊಂಡು ಹೋಗ, ಇಲ್ಲಿ ಸುಮಾರು ಒಂದಿವ್ಸ ಹಾಕೊಡ್ತೇನೆ. ಇಲ್ಲಿ ದೊಡ್ಡಮ್ಮ ಅವರೆಲ್ಲ ಫ್ಯಾಕ್ಟ್ರಾಗ ಅದಾರ, ನಾನು ಸ್ವಲ್ಪ ಸುಸ್ತ ಅನಿಸ್ತ ಅದಕ್ಕೆ ಬಂದೆ. ಅವ್ರಿನ್ನೂ ಫ್ಯಾಕ್ಟ್ರಾಗ ಅದಾರ ದೊಡ್ಡಮ್ಮ, ನಂಗೊಂದು ಸ್ವಲ್ಪ ಹಾಕೊಡು ದೊಡ್ಡಮ್ಮ ಚುಮ್ಮಾರಿನ. ಅಯ್ಯಯ್ಯಪ್ಪ, ಅನ್ನು ಕೇಳ್ತಿಯಲ್ಲ, ಹಿಡಿ ಬಾ. ನಿಂಗೆ ಹೊಟ್ಟೆ ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ತಿನ್ನು ಬಾ, ಹಿಡಿ ಬಾ. ಥ್ಯಾಂಕ್ ಯು ದೊಡ್ಡಮ್ಮ. ನಾನೇ ಹೊರಗೆ ಸೋಫಾದ ಮ್ಯಾಗ ಕುತ್ಕೊಂಡು ಟಿವಿ ನೋಡ್ಕೊಂತ ತಿಂತೀನಿ. ಬಾಯ್. ಶಾರಕ್ಕ, ಇದ್ಯಾ ಹುಡುಗ? ಅಯ್ಯ ನಮ್ಮ ಮೈದ್ನನ್ ಮಗ ಗಿರ್ಜಿ. ಹೌದಾ, ಚಂದ ಐತ್ ನೋಡು ಹುಡುಗ, ಬೆಳ್ಳಗ. ಹ್ಞೂ ಮತ್ತ ಅಮೇರಿಕನ್ ಹುಡುಗಲ್ಲ, ಅದಕ್ಕೆ ಕೆಂಪಗೈತದ ಹುಡುಗ. ಹ್ಞೂ, ಇಷ್ಟು ದಿನ ಎಷ್ಟೋ ವರ್ಷ ಆಗಿತ್ತವ್ರು ಹೋಗಿ. ಇವು ಸಣ್ಣ ಇದು ಹುಡ್ರೆ ಕರ್ಕೊಂಡು ಹೋಗಿದ್ರೆ ಅಲ್ಲೇ ಇರ್ತೀವಿ ಇನ್ನು ಶಾಶ್ವತ ಅಂತ ಹೋಗಿದ್ರವ. ಯಾಕ ಅಲ್ಲಿ ಹೊಂದ್ಲಿಲ್ಲ ಅಂತ ಇವ್ರ ಅಪ್ಪಗ, ಇಲ್ಲೇ ಪದವಿ ಮಾಡಿದ್ರಾತ, ಇಲ್ಲಿ ಕನ್ನೇನ ಹುಡುಕಿದ್ರಾತ ಅಂತ, ಇಲ್ಲೇ ಬೆಂಗಳೂರಾಗ ಇದ್ರಾತ ಅಂತ ಹೊಳ ಬಂದಾರ ನೋಡು. ಒಂದೆರಡು ಉಂಡಿ ಮತ್ತವ್ರು ಸ್ವೀಟ್ ಅದು ತಗೊಂಬಂದಿದ್ರಲ್ಲ ಅಂತ ತಗೊಂಬ ಹೋಲಿ. ಅತ್ತೇರ ಎಷ್ಟು ಸಲ ಆಡಿಸ್ತೀರಿ ಅಂತೀರ, ಹೋಗ್ಲಿ ಸಾಕೋದ್ ನಂಗ. ಅಲ್ಲ ಬೊಬ್ಬಣಿ, ನೀನೇ ಬೇಕಾದ್ರೆ ಒಂದು 100 ಸಲ ಆಡಿರ್ತಿ, ಹೋಗ್ಲಿ ತಗೊಂಬ ಹೋಗ. ಸರಿ. ಅಲ್ಲ ಪರಕ್ಕ, ನಿಮ್ಗೊಂದು ಐಡಿಯಾ ಹೊಳ್ದೈತ್ ನೋಡಿ ಪರಕ್ಕ. ಏನ್ಲಿ ಅದು ನಿಂದ ಐಡಿಯಾ? ಅಲ್ಲ ಪರಕ್ಕ, ನಿಮ್ಮ ಹುಡುಗಿಗೆ ಬೇರೆ ಹೊರ ಹುಡ್ಕಕತ್ತೀವ. ಇಲ್ಲೋಡ್ ಹುಡುಗ ಎಷ್ಟು ಚಂದ ಐತಿ, ಕೆಂಪು ಜಿರಳಿ, ಫಾರಿನ್ ರಿಟರ್ನ್ ಬೇರೆ. ನಿಮ್ಮ ಹುಡುಗಿಗೆ ಮಸ್ತ್ ಒಪ್ಪತ್ ನೋಡುವ. ಶರಕ್ಕನ್ ಕೇಳ್ತೇನೆ, ಹೆಂಗ್ ಮಾಡ್ತಿ ಮತ್ತೆ? ಬೇಡ 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 ಬೇಡ, ಪರಕ್ಕನ್ ಕೇಳಬೇಡ. ಈ ಸಂಬಂಧ ನಾನ ಕುದುರಿಸ್ತೇನೆ. ಇದು ನಮ್ಮ ಹಿರತನ ಮ್ಯಾಗ ನಡೀಲಿ. ಹಿಂಗಂದಿ ಹೇಳಿ, ಈಗ ಇಲ್ಲೇ ಶರಕ್ಕದ ಕೇಳಿ ಈ ಸಂಬಂಧ ಹೊಂದಿಕೆ ಮಾಡೇ ಬಿಡ್ತೀನಿ. ಇಲ್ಲೇ ಏನು ಒಂದು ವಾರದ ಲಗ್ನನ ಮಾಡಿಬಿಡೋಣಂತ. ಲೇ ಹೋಗ್ಲೇ ಗಿರ್ಜಿ, ಕೇಳೋದಕ್ಕೊಂದು ಮರ್ಯಾದೆ ಬೇಡ. ಅವ್ರ ಅಂತಸ್ತೇನು ನಮ್ಮ ಅಂತಸ್ತೇನು? ಅಲ್ಲ ಪಾರಕ್ಕ, ಈಗ ಯಾರು ನೋಡ್ತಾರ ಅಂತಸ್ತೆಲ್ಲ? ಚಂದ ಹುಡುಗ ಹುಡುಗಿ ಚಂದ ಇದ್ರ ಮುಗೀತು, ಮತ್ತ ಗುಣಗಳು ಹೊಂದಿದ್ರ ಮುಗೀತು, ಮಾಡಿಬಿಡ್ತಾಳವ. ಹೇಳೀಗ ಕೇಳ್ಬಿಡ್ತೀನಿ. ಏನು ಗಿರ್ಜಕ್ಕ ಪಾರಕ್ಕ ಗುಸು ಗುಸು ಹಚ್ಚಿರಲ್ಲ, ಏನ್ ಸಮಾಚಾರ? ಅದೇ ಶಾರಕ, ಅದು ಸಂಬಂಧ. ಏನಿಲ್ಲ, ಅದ ಹುಡುಗನ ಬಗ್ಗೆ ಮಾತಾಡಕತ್ತಿದ್ವ. ಚಂದ ಐತಿ, ಎಂತ ಸಂಸ್ಕಾರ ಕಲ್ಸಾರ ನೋಡು ಅಂತೆಲ್ಲ ಮಾತಾಡಕತ್ತಿದ್ದ. ಏನಿಲ್ಲ. ಏ ಗಿರ್ಜಿ ಸುಮ್ಕುಂದ್ರಲೆ, ಏನಿಲ್ಲ. ಹಾ ಹೌದು, ಪರಕ್ ಹೇಳಿದ್ಲಲ್ಲ ಶಾರಕ, ಅದ. ಅಮ್ಮ ತಗೋ ಇವನ್ ತಿನ್ನಿಡಿ. ನೋಡಿಲ್ಲ ಚುಮ್ಮರಿ ಮತ್ತೆ ಉಂಡಿ, ಈಗ ಫ್ರೆಶ್ ಆಗಿ ಮಾಡಾರ ಉಂಡಿನ. ತಗೋ ತಿನ್ನು, ಎಷ್ಟು ಮಸ್ತ್ ಅದ ಗೊತ್ತ? ಬೇಡವಾ ಬೇಡ, ನನಗೆ ಶುಗರ್ ಬರುತ್ತ. ಈಗೆಲ್ಲ ಸಕ್ರಿ ಗಿಕ್ರಿ ಎಲ್ಲ ತಿಂದ್ರೆ ಶುಗರ್ ಬರುತ್ತ. ಚಾ ಕುಡಿದ ಬಿಟ್ಟಿನಂತೀನಿ. ಬೇಡವಾ, ನೀನ ತಿಂದ್ಬಿಡ ಉಂಡಿನ, ಇಷ್ಟು ನೀನ ತಿಂದ್ಬಿಡು. ಹೌದಾ, ಮುಂಜಾನಿಂದ 4 ಸಲ ಆತಲ್ಲಮ್ಮ ನೀ ಚಾ ಕುಡಾಕತ್ತ, ಮತ್ತೆ ಬಿಟ್ಟಿನಂತ ಹೆಂಗಂದಿ? ಅದೈತಲ್ಲ, ನಾನು ಏನ್ ಹೇಳಿ, ಶುಗರ್ ಇಲ್ಲದ ಕುಡಿತೀನಿ ನಾನು. ಶುಗರ್ ಅದೇನಂತಾರಲ್ಲ, ಎಸ್, ಅದಿಲ್ಲದ ಕುಡಿತೀನ, ಗೊತ್ತತ್ತೆ? ಓ ಹೌದಾ ಅಮ್ಮ, ಸರಿ ಸರಿ. ಹಬ್ಬ ಬಚಾವ ನೀವು ಹಸಿಂಬಳದು ಉಂಡಿ ತಿನ್ನೋದ್ರಿಂದ. ಈ ನವೀನ್ ಸುದರ್ಶನ್ ಎಲ್ಲೋದ? ಅವನಾ ಅಲ್ಲೇ ಫ್ಯಾಕ್ಟ್ರಿ ಒಳಗಿದ್ದ. ಬಾ ಅಂದ್ರೂ ಬರಲಿಲ್ಲ, ನಾನು ಒಬ್ಬನೇ ಬಂದೆ. ಅದು ಒಂದು ಅವ್ರ ಹುಡುಗಿಗೆ ಫೋನ್ ಹಚ್ಚ ಅಂತಿದ್ದ ಅವನು.
ಅದಕ್ಕೆ ನಾನಿದ್ರೆ ಮಾತಾಡೋಕ್ಕಾಗಲ್ಲ ಅದಕ್ಕೆ ನಾನು ಇಲ್ಲಿ ಕಳ್ಸಿದ. ಅಣ್ಣ ಬಿಗ್ ಬಾಸ್ ಹಚ್ಚಿ. ಹಾಂ ಹಚ್ಚಿ ನೋಡೋಣ. ವಾವ್ ಅವನ ಬಾಡಿ ನೋಡು. ಅಲ್ಲ ನಾನು ಇಷ್ಟು ಜಿಮ್ ಮಾಡ್ತಿದ್ದೆ ಫಾರಿನ್ ಆಗಿರೋ ಮುಂದೆ ಏನೂ ವರ್ಕೌಟ್ ಆಗಲಿಲ್ಲ. ಅವ್ನ ಬಾಡಿ ನೋಡು ಎಷ್ಟು ಮಸ್ತ್ ಐತಿ. ಲೇ ಪಿಂಕು ಅದೇನ್ರಿ ಅದು? ಅವ ಎಣ್ಣೆ ಹೆಚ್ಚು ಮೈ ತಿಕ್ಕಿಸ್ಕೊಳದಂತ ಆಕೆ ಅದನ್ನ ನೋಡಿ ಗಾಬರಿಯಾಗಿ ಎದ್ರಿಗಿದ್ದಕ್ಕಿ ಸುಮ್ನೆ ನೀರಾಗ ಬೀಳುದಂತ. ಇದೇನ್ಲೇ ಡೌ ಮಾಡಕತ್ತಾರ ಅಲ್ಲಿ ಇಬ್ರು ಸೇರ್ಕೊಂಡು. ಮತ್ತಿವ ಹೀರೋಗತಿ ನೀರಾಗ ಅದು ಏನು ಸಮುದ್ರದಾಗ ಇಳೋದು ಹೊತ್ಕೊಂಡ್ ಬಂದರಗತಿ ಆ ಸ್ವಿಮ್ಮಿಂಗ್ ಪೂಲ್ನಾಗ ಬಿದ್ದ ಆಕಿನ ಎತ್ಕೊಂಡ್ ಬಂದಾನಲ್ಲೇ. ಹೌದು ನೋಡಮ್ಮ. ಯವ್ವ ಇವ್ಯಾಡು ಕಣ್ಣ ಇರಬಾರ್ದವ ಈಗಿನ ಕಾಲದಾಗ. ಏನು ನುಲಿತಾವು ಏನ್ ತಾನ. ನಮ್ಮ ಕಾಲದಾಗ ಹೆಂಗಸರು ತಲೆ ಮ್ಯಾಗಿನ ಸೆರಗು ಜಾರಿಸ್ತಿದ್ದಿಲ್ಲ. ನಮ್ಮ ಕಾಲದಾಗ ತಲೆ ಮ್ಯಾಗಿನ ಸೆರಗು ಜಾರಿದ್ರೆ ಚಪ್ಲಿಲೆ ಹೊಡಿತಿದ್ರವ. ಈಗಿನ ಓದವ ಮೂರು ಬಿಟ್ಟು ನಿಂತಿದ್ದು ಮೈ ಮ್ಯಾಗಿನ ಅಂಗಿನ ಕಬರ್ ಇರೋದಿಲ್ಲ. ಯವ್ವ ವಾಲಿವ ಯವ್ವ ಹೆಂಗ್ ಉಳ್ಳಾಡ್ತ ನೋಡಿ ಯವ್ವ. ನಮ್ಮ ಕಾಲದಾಗ ಕೆರೆಯಾಗ ಎಮ್ಮೆ ಉಳ್ಳಾಡ್ದಂಗ. ಅಮ್ಮ ಈಗಿನ ಕಾಲದಾಗ ಕೆರೆ ಎಲ್ಲದವಮ್ಮ. ಕೆರೆ ಅಂದ್ರೆ ಏನು ಅಂತ ನಮ್ಮಂತವ್ರಿಗೆ ಗೊತ್ತಿಲ್ಲ, ನಾವು ನೋಡಿನೂ ಇಲ್ಲ. ಹಂಗಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಮರಿ ಹೋಗ್ಬಿಟ್ಟಾರ ಈಗಿನ ಜನ. ಹೌದು ಬಿಡಲೆ, ಅದು ನಿಜಾನ. ಸಾಕು ಬಂದ್ ಮಾಡ್ರಿ ಅದನ್ನ. ಅಂತವೆಲ್ಲ ನೋಡ್ಬಾರ್ದು ನೀವು. ಸಣ್ಣ ಮಕ್ಕಳು ಹೋರಿ ಚಕಾಡ್ ಮನಿ ತೊಂಬರ್ ಚಕಾಡನ ಇಷ್ಟು ಸೇರ್ಕೊಂಡು. ಸರಿ ಅಮ್ಮ ನಾ ತರ್ತೀನಿ. ಅಲ್ಲೆಲ್ಲ ಪಿಂಕು ನಿಮ್ಮವು ಫೋನ್ ಹಚ್ಚಿದ್ದೇನೆ. ಏನ್ ಬರ್ತಾಳಂತ ಏನ ಅಕ್ಕನ ಮನ್ಯಾಗ ಅಲ್ಲೇ ಇರ್ತಾಳಂತ? ಇಲ್ಲಮ್ಮ ಬರ್ತಾಳಂತ, ಸ್ವಲ್ಪ ಕೆಲಸ ಐತಿ, ಒಂದು 4 days ಆಗುತ್ತ ಅಂತ ಅಂದ್ಲು. ಬರ್ಲಿ ಬಿಡು. ಅಮ್ಮ ಕೆರಿ ಅಂದಲ್ಲ ಆಗ್ಲೇ, ಅದು ಹೊಲ್ದಾಗ ಏನೋ ಕೆರೆ ಐತಂತಲ್ಲಮ್ಮ. ಮೊನ್ನೆ ಕರ್ಕೊಂಡು ಹೋಗ್ಲಿಲ್ಲ, ನಂಗೆ ಲೇಟ್ ಆಗುತ್ತಾ 3 ಸಂಜೆಲ ಆಗೈತಿ ಅಂತ ಹೇಳಿ. ಅಮ್ಮ ಕೆರಿ ನೋಡ್ಬರೋಣಮ್ಮ ನಾನು ನೀನು ಹೋಗಿ. ಹೋಗೋಣಂತ ತಗೊಳ್ಳಿ, ಅದಕ್ಕೆ ಯಾಕೆ ಹಿಂಗೆ ಮಾಡ್ತಿ? ಹೋಗೋಣಂತ ನಾಳೆ. ಕೆರಿ ಅಂದಾಗ ನೆನ್ಪಾತ್ ನೋಡಂಗ. ಕೆರಿ ಮ್ಯಾಗ ಒಂಚೂರು ಹುಂಚಿ ಗಿಡ ಐತ್ಲೆ, ಆ ಹುಂಚಿ ಗಿಡದಾಗ ಹುಂಚಿಕಾಯಿ ತಿನ್ನು ನೀನು, ಮಸ್ತ್ ಅದ ನೋಡು. ನಾನದು ಮದುವೆ ಆದ್ ಬಂದಾಗ ಅಲ್ಲಿ ಕೆರಿ ದಂಡಿ ಮ್ಯಾಗ ಕುಂತು ಹುಂಚಿಕಾಯಿ ಹರ್ಕೊಂಡು ತಿಂತಿದ್ ನೋಡು. ಹಿಟ್ಟನ್ನು ಅಂತಾರವ, ಆ ಹಿಟ್ಟನ್ನು ಮಸ್ತ್ ಇರ್ತಾವ ನೋಡು. ಅಮ್ಮ ಈಗಲೇ ಹೋಗೋಣಮ್ಮ. ಬ್ಯಾಳೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕತ್ತನ ಆಗಿಬಿಡುತ್ತೆ. ಬೇಡ ನಾಳೆ ಹೋಗೋಣಂತ. ಸರಿಮ್ಮ. ಏನಮ್ಮ ಎಲ್ಲೇ ಹೋಗೋಣ ಅಂತಿದ್ದಲ್ಲ? ಅಣ್ಣ ಮೊನ್ನೆ ಹೊಲಕ್ಕೆ ಹೋಗಿದ್ವಲ್ಲ, ಅದ ಹೊಲಕ್ಕೆ ಹೋಗೋಣ ಅಂತಿದ್ವಿ. ಆ ಹೊಲದಾಗ ಒಂದು ಕೆರಿ ಐತಂತ, ಕೆರಿ ಮೇಲೆ ಹುಂಚಿ ಗಿಡ ಐತಂತ, ಮಸ್ತ್ ಐತಂತಣ್ಣ. ನೋಡ್ಬೋಣ, ಕಾರ್ ತಗೊಂಡು ಹೋಗಿ. ಹಾ ಹೋಗೋಣ ತಗೋ ನಾಳೆ.